ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಸಮವಸ್ತ್ರ. ಈ ಫಿಲ್ಮ್ ನಾಗ ಹೀರೋ ಆಗಿರೋ ಪುಣ್ಯಾತ್ಮನ ಹೆಸರು ಉಮೇಶ್ ಸಿಂಗಿ. ಅಣ್ಣ ನೋಡಾಕ ಸೇಮ್ ನಮ್ಮ ಆಟೋ ರಾಮಣ್ಣನ್ ತಮ್ಮನ್ ತರ ಕಾಣಿಸ್ತಾನ. ಈ ಫಿಲ್ಮಿನ ಡೈರೆಕ್ಟರ್ ಉಮೇಶ್ ಸಿಂಗಿ, ಪ್ರೊಡ್ಯೂಸರ್ ಉಮೇಶ್ ಸಿಂಗಿ, ಸ್ಟೋರಿ ಬರ್ದದ್ದು ಉಮೇಶ್ ಸಿಂಗಿ, ಈ ಫಿಲ್ಮ್ ನ ಫ್ಲಾಪ್ ಮಾಡಿಸಿದ್ದು ಉಮೇಶ್ ಸಿಂಗಿ. ಈ ಫಿಲ್ಮ್ ಯಾವ ತರ ಐತಂತ ನಮ್ KGF ತಾತ ಹೇಳ್ತಾನ ಕೇಳ್ರಿ. ಸಮವಸ್ತ್ರ ಅಂತ ಪಿಕ್ಚರ್ ನೋಡಿದೆ. ನಿರ್ದೇಶಕರು ಇವರನ್ನೇ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಯೋಧರ ಬಗ್ಗೆ ಮಾಡಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿದೆ. ಎಲ್ಲ ನಿಮ್ಮ ಆಶೀರ್ವಾದ ತಾತ. ನೀವು ಬೆಳೆದು ಬಂದ ದಾರಿಯಲ್ಲಿ ನಾವು ನಡೀತೀವಿ. ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಅನುಸರಿಸ್ಕೊಂಡು ಹೋಗ್ತೀವಿ. ಶ್ರಮ ನೋಡಿರ್ತಾರೆ. ನಿಮ್ಮಂತ ದೊಡ್ಡವರ ಆಶೀರ್ವಾದ ನಮಗೆ ಸದಾ ಇರಲಿ. ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀವಿ. ನಮಸ್ಕಾರ ಕನ್ನಡಿಗರು. KGF ತಾತ ಹೇಳಿದ್ಮ್ಯಾಗ ಈ ಫಿಲ್ಮ್ ಚೆನ್ನಾಗಿರ್ತದಂತ ನೀವ್ ಅನ್ಕೊಂಡಿದ್ರ ರಾಕಿ ಬಾಯಿ ಗರುಡನ್ ತಲಿ ಕಡಿತಾನಲ್ಲ ಹಂಗ್ ಕಡಿತಾ ನೋಡ್ ನಿಮ್ ತಲಿನ. ನಾ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇವರು ಪ್ರಮೋಷನ್ ನ ಬಹಳ ಚೆನ್ನಾಗ್ ಮಾಡ್ಯಾರ. ನೆಲ, ಜಲ, ಉಸಿರು, ಹೆಸರು, ಬದುಕು ಕೊಟ್ಟಿದೆ. ಅಲ್ಲ, ಕೆಳಗ 35ನೇ ದಿನ ಯಶಸ್ವಿ ಪ್ರದರ್ಶನ ಅಂತ ಬರ್ದಿರಿ, ಆದ್ರ ಥಿಯೇಟರ್ ಆಗಿ ನೋಡಿದ್ರ ಒಬ್ರು ಇಲ್ಲ. ನಾವು ದೇಶಕ್ಕೆ ಬರೀ ಕೃತಜ್ಞತೆ ತೋರಿದರೆ ಸಾಲದು. ಈ ಫಿಲ್ಮ್ ನೋಡಕ್ ಹೋಗಿದ್ದು ಕಾರ್ನರ್ ಸೀಟ್ ನ ಕುಂದ್ರ ಅಂತ ಕಾಮಿಗಳೇ ಹೊರತು ದೇಶ ಪ್ರೇಮಿಗಳಲ್ಲ. ಫಿಲಿಂ ಸ್ಟಾರ್ಟ್ ಹಾಕದಂಗ ಎಗ್ ರೈಸ್ ಅಂಗಡಿ ಇಕ್ಕ ಅಂತ QR ಕೋಡ್ ನ ಇಟ್ಟು ದುಡ್ಡು ಹಾಕ್ರಿ ಅಂತಾರ. ಅಲ್ಲ, ಈಗಿನ ಕಾಲದಾಗಿರೋ ದೊಡ್ಡ ದೊಡ್ಡ ಸ್ಟಾರ್ ಗಳ ಫಿಲಿಮ್ಸ್ ಒಂದ್ ವಾರ ಓಡಲ್ಲ. ಅಂತದ್ರಾಗ ಅಣ್ಣನ್ ಫಿಲಿಮ್ 35ನೇ ದಿನ ಓಡೈತಂದ್ರ ದುಡ್ಡಂತೂ ಕಲೆಕ್ಟ್ ಮಾಡೈತಿ. ಮತ್ತೆ ದುಡ್ಡು ಕೇಳಕ್ ಇವ್ರು ಹಾಗೆ ಸುಮ್ನೆ ಅತ್ತಿ ಸೊಸಿ ಮಕ್ಕಂದಾಗ ಯಾರ ಬಂದು ಕದ ಬಡಿತಾರ. ನೆಕ್ಸ್ಟ್ ದಿನ ಸೊಸಿ ಹೇಳ್ತಾಳ, ಯಾವ್ದಕ್ಕೂ ಪೊಲೀಸಿಗೆ ತಿಳಿಸೋದು ಒಳ್ಳೇದಲ್ವಾ? ಯಾವ್ದಕ್ಕೂ ಪೊಲೀಸಿಗೆ ತಿಳಿಸೋದು ಒಳ್ಳೇದಲ್ವಾ? ಪೊಲೀಸರಿಗೆ ತಿಳಿಸ್ತೀಯ? ಏನಂತ ತಿಳಿಸ್ತೀಯ? ಯಾರ ಬಂದ್ ನಮ್ಮನಿ ಕದ ಬಡ್ದ್ರು ಅಂತೀಯ? ಏನೋ ಹೊಡೆದಂಗಾಯ್ತು. ಇಂತ ಚೈಲ್ಡ್ ಡೈಲಾಗ್ ಕೇಳಿ ಇವ್ರ ಅತ್ತಿ ಹೇಳ್ತಾಳ, ಸರಿ ಅಮ್ಮ, 100% ತಪ್ಪು ನಿಮ್ದೆ. ಹಲೋ ಸರ್, ಪೊಲೀಸ್ ಸ್ಟೇಷನ್? ಏನಂದ್ ಇನ್ನೊಂದ್ಸಲ ಅನ್ನ. ಹಲೋ ಸರ್, ಪೊಲೀಸ್ ಸ್ಟೇಷನ್? ಅಲ್ಲ, 100 ನಂಬರಿಗೆ ಡಯಲ್ ಮಾಡಿದ್ರ ಪೊಲೀಸ್ರಿಗೆ ಹೋಗತ್ತಂತ ಸಣ್ಣ ಹುಡ್ರಿಗೆ ಸತಿಗೂ ಗೊತ್ತಿರ್ತತಿ. ಅಂತದ್ರಾಗ ಅಕ್ಕ ಪೊಲೀಸ್ರಿಗೆ ಫೋನ್ ಮಾಡಿ ಕೇಳ್ತಾಳ, ಪೊಲೀಸ್ ಸ್ಟೇಷನ್? ವೆರಿ ಸ್ಮಾರ್ಟ್. ಈಗ ಅಕ್ಕ ಕಂಪ್ಲೇಂಟ್ ಕೊಡ್ತಾಳ, ನಿನ್ನೆ ರಾತ್ರಿ ಯಾರೋ ಬಂದು ನಮ್ಮ ಮನೆ ಬಾಗಿಲು ಬಡಿತಾ ಇದ್ರು. ಒಂದ್ಸಲ ಯೋಚನೆ ಮಾಡ್ರಿ, ನೀವು ಪೊಲೀಸ್ ಆಗಿರಿ, ದೊಡ್ಡ ದೊಡ್ಡ ಕ್ರೈಮ್ಗಳು, ಕಳ್ತನ, ಕೊಲೆ ಎಲ್ಲದನ್ನು ಇನ್ವೆಸ್ಟಿಗೇಟ್ ಮಾಡಕತ್ತೀರಿ. ಅಂತ ಟೈಮ್ ನಾಗ ಒಬ್ಬಕ್ಕೆ ಫೋನ್ ಮಾಡಿ ಇಂತ ದರಿದ್ರ ಕಂಪ್ಲೇಂಟ್ ಕೊಡ್ತಾಳ. ನಿನ್ನೆ ರಾತ್ರಿ ಯಾರೋ ಬಂದು ನಮ್ಮ ಮನೆ ಬಾಗಿಲು ಬಡಿತಾ ಇದ್ರು. ಈಗ ಗೊತ್ತಾಗತ್ತೆ ಬಿಡು ಯಾಕೆ ಪೊಲೀಸರು ಎನಿ ಟೈಮ್ ಸಿಟ್ನಾಗ ಇರ್ತಾರಂತ. ಪ್ಲೀಸ್ ಬಂದು ಯಾರಂತ ನೋಡ್ತೀರಾ? ನೆಕ್ಸ್ಟ್ ಟೈಮ್ ಯಾರ ನಿಮ್ ಮನಿಗ್ ಕದ ಬಡದ್ರ ನೀವು ಸತಿಗೂ ಪೊಲೀಸರಿಗೆ ಫೋನ್ ಮಾಡಿ ಹಿಂಗನ್ರಿ. ಪ್ಲೀಸ್ ಬಂದು ಯಾರಂತ ನೋಡ್ತೀರಾ? ಇಂತ ದರಿದ್ರ ಕಂಪ್ಲೇಂಟ್ ಕೊಟ್ಟದ್ಕ ಪೊಲೀಸ್ ಇವ್ರಿಗೆ ಭಯದ್ ಬಿಟ್ಟು ಇವ್ರ ಮನಿಗ್ ಬರ್ತಾರ. ಫೋನ್ ಮಾಡಿದ್ದು ನೀವೇನಮ್ಮ? ಅಣ್ಣ ಮನಿ ಸುತ್ತೋರ್ಲು ರೌಂಡ್ ಹಾಕಕ್ ಸ್ಟಾರ್ಟ್ ಮಾಡ್ತಾನ. ಮಲೆ ಮಾದೇಶ್ವರ, ಏನಪ್ಪಾ ನೀನ್ ಲೀಲೆ, ಈ ಮನೆಯವ್ರ ನೀನೇ ಕಾಪಾಡ್ಬೇಕಪ್ಪ. ಅಣ್ಣ, ಮಲೆ ಮಾದೇಶ್ವರ ಕಾಪಾಡ್ಬೇಕಾಗಿರೋದು ಅವ್ರನ್ನಲ್ಲ ನಿನ್ನ. ಯಾಕಂದ್ರೆ ಇಂತ ದರಿದ್ರ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿಯಲ್ಲ. ಏನೋ ನಿಗೂಢವಾಗಿದೆ. ಇಲ್ಲಿ ನಿಗೂಢವಾಗಿರೋದು ನಿನ್ ಯೂನಿಫಾರ್ಮ್ ಒಂದ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಅಣ್ಣ ಮನಿನೆಲ್ಲ ರೌಂಡ್ ಹಾಕಿ ಬಂದ್ ಹೇಳ್ತಾನ. ಸರಿನಮ್ಮ, ಇನ್ವೆಸ್ಟಿಗೇಷನ್ ಮಾಡಿ ತಿಳಿಸ್ತೀವಿ. ಇವ್ರ ಮನಿ ಕದನ ಯಾರ್ ಬಡ್ದೋದ್ರು ಅಂತ ಇನ್ವೆಸ್ಟಿಗೇಟ್ ಮಾಡ್ತೀಯ? ಇನ್ವೆಸ್ಟಿಗೇಷನ್ ಮಾಡಿ ತಿಳಿಸ್ತೀವಿ. ಓಕೆನು ಮುಂಚೆ ಈ ಪೊಲೀಸಿಗೆ ಒಂದು ವೈಟ್ ಪೇಪರ್ ಸಿಕ್ತತಿ. ಓಕೆನಾ? ಪ್ರಪಂಚದಾಗಿರೋ ಯಾವ ಪೊಲೀಸ್ ಸ್ಟೇಷನ್ ಈ ತರ ಇರ್ತತಿ? ಯಾರ್ದ ಮನಿ ಮ್ಯಾಗ ಬ್ಯಾನರ್ ನೇತಾಕಿ ಪೊಲೀಸ್ ಸ್ಟೇಷನ್ ಅನ್ನಕತ್ತಾರ ಇವ್ರು. ಅಣ್ಣ ಅನ್ನ ತಿಂತಾರ, ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಬೆಳಿಗ್ಗೆ ಒಂದು ಫೋನ್ ಬಂದಿತ್ತು ಸರ್ ಮನೆಯಿಂದ. ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಪೇಪರ್ ಸಿಕ್ತು ಸರ್. ಬಹಳ ಇಂಪಾರ್ಟೆಂಟ್ ಪೇಪರ್ ಸರ್. ಸಾಹೇಬ್ರ ಕೈ ಕೊಟ್ಬಿಡಿ ಸರ್. ಟೀಚರ್ ಪಾಠ ಮಾಡಕರ ನನಗೇನು ಅರ್ಥ ಆಗ್ಲಿಲ್ದ್ರು ನಾನು ಹಿಂಗ ತಲೆ ಅಲ್ಲಾಡ್ಸೋದು. ಆ ವೈಟ್ ಪೇಪರ್ ನ ಇವ್ರು ತಂದು ಇನ್ಸ್ಪೆಕ್ಟರ್ಗೆ ಕೊಡ್ತಾರ. ಈ ಕಾಲದಲ್ಲಿ ದೆವ್ವಾಗಿವ ಅಂತ ಅನ್ಕೊಂಡು ಕೊಡ್ರಿ ಇಲ್ಲಿ. ಆದ್ರ ಪೊಲೀಸ್ ಸ್ಟೇಷನ್ ನಾಗ ಅಕೌಂಟೆನ್ಸಿ ಬುಕ್ ಏನ್ ಮಾಡಕತ್ತೈತ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆ ಲೆಟರ್ ಓದಿ ಇನ್ಸ್ಪೆಕ್ಟರ್ ಹೇಳ್ತಾನ, ಈ ವ್ಯಕ್ತಿ ಬೇರೆ ಯಾರು ಅಲ್ಲ ರೀ, ನನ್ ಮಗುನ ಕಾಪಾಡ್ದಂತ ಪುಣ್ಯಾತ್ಮ. ನನ್ ಮೇಲಿನ ದ್ವೇಷದಿಂದ ನಕ್ಸಲರು ನನ್ ಮಗುನ ಕಿಡ್ನಾಪ್ ಮಾಡಿದ್ರು. ಇವನಂತ್ರು ಬ್ಲಾಕ್ ಹೋಲಿಗಿಂತ ಬ್ಲಾಕ್ ಅದನ. ಅಣ್ಣ, ಈ ತರ ರಿಂಗ್ ಆಗೋದು ಲ್ಯಾಂಡ್ ಲೈನ್, ಫೋನ್ ಅಲ್ಲ. ಹಾರಿಬಲ್ ಹಾರಿಬಲ್ ಪೀಪಲ್. ನಾನು ಕ್ಯಾಪ್ಟನ್ ಮಾತಾಡ್ತಾ ಇರೋದು. ಯಾಕೆ ಕ್ಯಾಪ್ಟನ್ ಅಣ್ಣ? ಕಬಡ್ಡಿ ಕ್ಯಾಪ್ಟನ್, ಖೋಖೋ ಕ್ಯಾಪ್ಟನ್? ನಾನು ಕ್ಯಾಪ್ಟನ್ ಮಾತಾಡ್ತಾ ಇರೋದು. ಆಕ್ಚುಲಿ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದು ಮಿಲಿಟರಿ ಕ್ಯಾಪ್ಟನ್. ಇವನ್ ಮಗುನ ಉಳ್ಸಕ್ಕೋಸ್ಕರ ಸುರೇಶ್ ಸಿಂಗಿ ಅನ್ನೋ ಯೋಧನ್ನ ಕಳಿಸ್ತಾನಂತೆ. ನೀವೆಲ್ಲ ವಿಜಯ್ ಕರ್ನಾಟಕ ಪೇಪರ್ ಓದಿದ್ರ, ನಾನು ಜಯ ಕರ್ನಾಟಕ ಪೇಪರ್ ಓದ್ತೀನಿ. ನೆಕ್ಸ್ಟ್ ಹೀರೋ ಎಂಟ್ರಿಗೆ ಅಂತ ಒಂದ್ ಸಾಂಗ್ ಬರ್ತತಿ. ಏನ್ ಸಾಂಗ್ ಸರ್ ಅದು! ಎಂತೆಂತ ಗ್ರಾಫಿಕ್ಸ್ ಅದಾವ ಗೊತ್ತಾ ಅದ್ರಾಗ.
ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಹಾಡ್ ಮುಗಿಯೋಷ್ಟೊತ್ತಿಗೆ ಆ ಮಗುನ ನಮ್ ಹೀರೋ ಕಾಪಾಡ್ತಾನ. ಬಚಾವ್ ಆದ ಮಗು ಮರಳಿ ತಾಯಿ ಮಡಿಲಿಗೆ. ಆಕ್ಚುಲಿ ನಮ್ ಹೀರೋ ನಾಳೆನೆ ರಿಟೈರ್ಡ್ ಆಗತಾನ. ಇಷ್ಟೊತ್ತು ಈ ಕತೆ ಕೇಳಿದ ಕಾನ್ಸ್ಟೇಬಲ್ ಒಂದ್ ಕ್ವಶನ್ ಕೇಳ್ತಾನ. ಸರ್ ಕತೆಲಿಗೆ ಮುಗಿತಾ? ಕತೆ ಮುಗಿಲಿಲ್ಲ, ಇವಾಗ ಆರಂಭ. ಅಲ್ಲ, ಈ ಮಾತನ್ನ ನೀನ್ ಗನ್ನ ಒಳಗಿಟ್ಕೊಂಡ ಹೇಳ್ಬೋದಿತ್ತು. ನಮ್ ಹೀರೋ ಮಿಲಿಟರಿಯಿಂದ ರಿಟೈರ್ಡ್ ಆಗಿ ಆಟೋ ಓಡ್ಸಕ್ ಸ್ಟಾರ್ಟ್ ಮಾಡಿರ್ತಾನ. ಇದು ರಕ್ತದ ತರ ಅಲ್ಲ, ಪಿಂಕ್ ಕಲರ್ ರಸ್ನ ತರ ಕಾಣಿಸಕತೈತಿ. ಏನಾಯ್ತು ಅದೆಲ್ಲ ಆಮೇಲೆ ಹೇಳ್ತೀನಿ ಸರ್, ಮೊದಲು ಈ ಮಗುಗೆ ಟ್ರೀಟ್ಮೆಂಟ್ ಕೊಡಿ. ಡಾಕ್ಟ್ರು ನಮ್ ಹೀರೋ ಫೋನ್ ಮಾಡಿ ಹೇಳ್ತಾರ, ನಿಮ್ಮ ಆಟೋ ವ್ಯಾಲ್ಯೂಯೇಷನ್ ಇರೋದು 50,000 ಮಾತ್ರ. ನಮಗ್ ಬೇಕಾಗಿರೋದು 1.5 ಲಕ್ಷ. ಇನ್ 1 ಲಕ್ಷ ಕೊಟ್ರೆ ನಾವು ಚಿಕಿತ್ಸೆ ಮಾಡ್ತೇವಿ. ಈ ಮಾತ್ ಕೇಳಿ ನಮ್ ಹೀರೋ ಸ್ವಿಸ್ ಬ್ಯಾಂಕ್ ನಾಗ ಇಟ್ರ ಅಂತ ತನ್ನ FD ನ ಹೊಡಿತಾನ. ಹೀರೋ ದುಡ್ಡು ಕೊಡ್ತದಂಗ ಡಾಕ್ಟ್ರು ಆ ಹುಡ್ಗಿನ್ ನೋಡಕಂತ ರೂಮಿಗೆ ಬರ್ತಾರ. ಅಲ್ಲಿ ಒಕ್ಕುದಂಗ ಅವ್ರಿಗೆ ಶಾಕ್ ಆಕತಿ. ಓ ಮೈ ಗಾಡ್, ಮಗಳೇ ಏನಾಯ್ತಮ್ಮ ನಿನಗೆ? ಇಲ್ಲಿ ನಮ್ ಡಾಕ್ಟ್ರು ಈ ಸಲ ಆಸ್ಕರ್ ಬಂದ್ರ ನನಗೆ ಬರ್ಬೇಕನ್ನೋ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಾರ. ಮಗಳೇ ಕ್ಷಮಿಸು ಮಗಳೇ, ಈ ದುಡ್ಡಿಗೋಸ್ಕರ ಎಲ್ಲ ಆಸೆ ಪಟ್ಟು ನಿನಗ್ ಚಿಕಿತ್ಸೆ ಕೊಡ್ದೇನೆ. ದುಡ್ಡು ಬೇಕು ಬೇಕು ಅಂತ ಯಾಕೆ ಕಳಿಸ್ತೀರಾ ಈಗ? ನೆಕ್ಸ್ಟ್ ನಮ್ ಹೀರೋದು ಲವ್ ಸ್ಟೋರಿ ತೋರಿಸ್ತಾರ. ಮೈಂಡ್ ಸರಿ ಇರೋರು ಯಾರು ಹಿಂಗ್ ಕಾಲ್ನ ಗಲೀಜ್ ಮಾಡ್ಕೊಳಲ್ಲ. ನಮ್ ಕಿವ್ಯಾಗ ರಕ್ತ ಬರ್ಸಂತ ಡಬಲ್ ಮೀನಿಂಗ್ ಚೀಪ್ ಡೈಲಾಗ್ಸ್ ಗಳು ಬರ್ತಾವ ಇಲ್ಲಿ. ನಮ್ ಗದ್ದೆಗೆ ಬಂದು ನಿಮ್ ಗುದ್ಲಿಯಿಂದ ನಮ್ ಗದ್ದೆಗೆ ನೀರ್ ಉಣಿಸ್ತಾ ಇದೀಯಾ? ನಾನ್ ಕೊಡೋ ವಧೆಗೆ ನಿನ್ ಗುದ್ಲಿ ಮುರಿದ್ ಹೋಗ್ಬೇಕು. ತಾಕತ್ತಿದ್ರೆ ಹಿಡಿಯೋ ಈ ಹಾವ್ರಾಣಿನ. ಹಾವು ಹಿಡ್ದು ಹಾಲು ಕೊಡ್ಸೋದನ್ನ ಹುಡುಗರಿಗೆ ಹೇಳ್ಕೊಡ್ತೇನೆ. ಹೇ, ಮೊದ್ಲು ಲುಂಗಿ ಕಟ್ಕೋ. ಹಾವು ಹೊರಗಡೆ ಬಂದ್ರೆ ನೋಡ್ದವ್ರು ಹೆದರ್ಕೊಂಡ್ಬಿಡ್ತಾರೆ. ನಿನ್ ಬೀಗದೊಳಗಡೆ ಕಡ್ಡಿ ಹಾಕಿ ತಿರ್ಗಿಸ್ತಾ ಚಿಲುಕ್ಕಂತ ಓಪನ್ ಆಯ್ತೆ ಕಣೆ, ಮೇಲೆ ಬಂದಿದ್ದೀನಿ. ನಾನು ನಮ್ ಗದ್ದೆ ಒಳಗಿನ ಮೂಲಂಗಿ ಎಲೆ ಚೆನ್ನಾಗಿ ಬಂದಿಲ್ಲ ಅಂತ ಯೋಚನೆ ಮಾಡಿದ್ರೆ ಇವಳು ಕೆಳಗಿರೋ ಮೂಲಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಚೆನ್ನಾಗಿ ಬರ್ದಿ ಅಣ್ಣ ಉಮೇಶ್ ಅಣ್ಣ ಡೈಲಾಗ್. ನೋ ಕಾಮೆಂಟ್ಸ್. ಆಕ್ಚುಲಿ ಹೀರೋಯಿನ್ ನಮ್ ಹೀರೋಗ ಸೊಸಿ ಹಾಕೋ, ಅದಕ್ಕ ನಮ್ ಹೀರೋ ಅವ್ರ ಮನೆಗೆ ಊಟ ಮಾಡಕಂತ ಬರ್ತಾನ. ಅಕ್ಕನ್ ಡೈಲಾಗ್ಸ್ ಬಗ್ಗೆ ಗೊತ್ತಲ್ಲ? ಸ್ವಲ್ಪ ನುಗ್ಗೆಕಾಯಿ ತಿನ್ನು. ನೀ ಮನೆಯಲ್ಲಿ ತಿಂದಂಗ್ ತಿನ್ಬೇಡ, ಕೋಲ್ ಸ್ಟ್ರಾಂಗ್ ಆಗುತ್ತೆ. ಅಕ್ಕ ಒಂದ್ ಕ್ವಶನ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ಬಾಯೋ ಬಚ್ಚಲು ನಿಂದು. ಕೋಲ್ ಸ್ಟ್ರಾಂಗ್ ಆಗುತ್ತೆ. ನನ್ ಕಂದ. ಇನ್ನೇನು ಹೀರೋಯಿನ್ ಮಾವು ಪ್ರಪೋಸ್ ಮಾಡ್ತಾಳ. ಐ ಲವ್ ಯು ಮಾವ. ಇಲ್ಲಿ ಬರಂತ ಡೈಲಾಗ್ಸು ನೆಕ್ಸ್ಟ್ ಲೆವೆಲ್ ಅದಾವು. ಗಾಡಿ ಮೇಲೆ ಕರ್ಕೊಂಡು ಹೋಗಿ ಗಾಳಿಪಟ ಆರಿಸಿ ಗಾಳಿಪಟ ಕಿತ್ ಹೋಗೋವರೆಗೂ ಗಾಡಿ ಓಡಿಸು. ದೇವರಾಣಿ ಇಟ್ಟು ಹೇಳ್ತೀನಿ, ಇವ್ರು ಗಾಳಿಪಟದ ಬಗ್ಗೆ ಮಾತಾಡಕತ್ತಿಲ್ಲ. ಇಂಜಿನ್ ಆಯಿಲ್ ಹೊರಗಡೆ ಬಂದ್ರು ಬಿಡ್ಬೇಡ, ಒರ್ಸೋದಕ್ಕೆ ಬಟ್ಟೆ ನಾನ್ ಕೊಡ್ತೀನಿ. ಇಂಜಿನ್ ಆಯಿಲ್ ಹೊರಗಡೆ ಬಂದ್ರು ಬಿಡ್ಬೇಡ, ಒರ್ಸೋದಕ್ಕೆ ಬಟ್ಟೆ ನಾನ್ ಕೊಡ್ತೀನಿ. ಇಂಜಿನ್ ಆಯಿಲ್ ಹೊರಗಡೆ ಬಂದ್ರು ಬಿಡ್ಬೇಡ, ಒರ್ಸೋದಕ್ಕೆ ಬಟ್ಟೆ ನಾನ್ ಕೊಡ್ತೀನಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಕೆರೆಯಲ್ಲಿ ಕೈ ಹಾಕ್ಲಾ? ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬೇಡ್ವೋ, ಕಪ್ಪೆ ತುಂಬಾ ಸ್ಟ್ರಾಂಗ್ ಇದೆ, ನಿನ್ ಬೆರಳನ್ನ ಕಚ್ಚಿ ತಿಂದ್ಬಿಡುತ್ತೆ. ನಮ್ ಪ್ರೀತಿ ಯಾವತ್ತು ಹೀಗೆ ಶಾಶ್ವತವಾಗಿರ್ಲಿ. ಪ್ರೀತಿ ಇದೆ, ಕರುಣೆ ಇಲ್ಲ. ಇಂತ ಮಹಾನ್ ಡೈಲಾಗ್ಸ್ ಇರೋದಕ್ಕ ಈ ಫಿಲ್ಮ್ 35 ದಿನ ಓಡಿರೋದು. ನಮ್ ಹೀರೋ ಮತ್ತೆ ಹೀರೋಯಿನ್ ಮದ್ವೆ ಆಗಿ ಫಸ್ಟ್ ನೈಟ್ ರೂಮಿಗೆ ಬರ್ತಾರ. ಮದ್ವಿಗಿನ್ನು ಮುಂಚೆನೆ ಆತರ ಡೈಲಾಗ್ಸ್ ಹೊಡೆದರು, ಮದ್ವೆ ಆದ್ಮೇಲೆ ಬಿಡ್ತಾರ. ಹಾಲ್ ಕುಡಿದು ಸ್ಟ್ರಾಂಗ್ ಆಗಿ ಗ್ರೌಂಡ್ ಅಲ್ಲಿ ಯಾರ್ ಗಿಚ್ಚಿ ಹೊಡಿತಾರೋ, ಸಿಕ್ಸ್ ಯಾರು ಹೊಡಿತಾರೋ ನೋಡೇ ಬಿಡೋಣ. ಆಕ್ಚುಲಿ ಹೀರೋಗ ಆರ್ಮಿ ಕಡೆಯಿಂದ ಜಾಯ್ನಿಂಗ್ ಲೆಟರ್ ಬಂದತಿ ನೋಡ್ರಿ. ಅಣ್ಣ ತಲಿ ತುಂಬಾ ಕೂದಲು ಬಿಟ್ಕೊಂಡು ಮಿಲಿಟರಿಗೆ ಹೊಂಟಾನ. 15 ವರ್ಷಗಳ ನಂತರ ನೋಡ್ರಿ, 15 ವರ್ಷಕ್ಕಿಂತ ಮುಂಚೆ ಇವ್ರು ಹೆಂಗಿದ್ರು ಈಗ್ಲೂ ಹಂಗ ಅದಾರ. ನೆಕ್ಸ್ಟ್ ನಮ್ ಹೀರೋಯಿನ್ ಹಳೇದನ್ನೆಲ್ಲ ನೆನ್ಸ್ಕೊಂಡು ಒಂದು ವಿಡಿಯೋ ಸಾಂಗ್ ಮುಗಿಸ್ತಾಳ. ಅಕ್ಕ ಹಸ್ಬೆಂಡ್ ಸ್ಪೆಲ್ಲಿಂಗು ತಪ್ಪ ಬರ್ದಿ ನೋಡಕ, ಇಲ್ಲಿ ಈ ಜಾಗದಾಗ ಎ ಬರಕು. ನೆಕ್ಸ್ಟ್ ಒಂದ್ ಫೈಟಿಂಗ್ ನಡಿತೈತಿ. ಸೊ ಈ ವಿಲನ್ಗಳು ನಮ್ ಹೀರೋನ್ ನಾಲ್ಗಿನ ಕಟ್ ಮಾಡ್ಬಿಡ್ತಾರ. ಇವ್ರು ನಾಲ್ಗಿ ಕಟ್ ಮಾಡಕರ ಇವನಿಗೆ ಗಡ್ಡ ಇರ್ಲಿಲ್ಲ, ಆದ್ರ ಇಮಿಡಿಯೇಟ್ ನೆಕ್ಸ್ಟ್ ಸೀನ್ ನಾಗ ಗಡ್ಡ ಬಂದ್ಬಿಡ್ತೈತಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಕ್ಲೈಮ್ಯಾಕ್ಸ್ ನಾಗ ನಮ್ ಹೀರೋ ಅಮ್ಮನ್ ಮುಂದೆ ಹೋದ್ರ ಸತಿಗೂ ಅಮ್ಮ ಇವನನ್ನ ಗುರ್ತಾ ಹಿಡಿಯಲ್ಲ. ಅಮ್ಮ ಇವನನ್ನ ಗುರ್ತ ಹಿಡಿಯೋ ಅಷ್ಟೊತ್ತಿಗೆ ನಮ್ ಹೀರೋ ಸತ್ತೋಗ್ಬಿಡ್ತಾನ. ಆಕ್ಚುಲಿ ಈ ಫಿಲಿಂ ಹೀರೋ ಆಗಿರೋಂತ ಉಮೇಶ್ ಸಿಂಗಿ ಅವರು ಲವ್ ಲೆಟರ್ ಅನ್ನ ಫಿಲಿಂ ತೆಗಿತೀನಿ ಅಂತ ಅದ್ರದ್ದು ಆಡಿಷನ್ ತಗೊಂಡಿದ್ರು. ಫಿಲಿಂ ನಾಗ ಒಂದೇ ಒಂದ್ ಚಾನ್ಸ್ ಸಿಗ್ತದ ಅನ್ನೋದಕ್ಕೋಸ್ಕರ ಇವ್ರೆಲ್ಲರೂ ಉಮೇಶ್ ಅಣ್ಣಗ ಹೆಂಗ್ ಬಕೆಟ್ ಹಿಡಿತಾರ ನೀವ ನೋಡ್ರಿ. ನಾನು ಇವತ್ತು ಲವ್ ಲೆಟರ್ ಎನ್ನುವ ಒಂದು ಮೂವಿ ಆಡಿಷನ್ ಬಂದಿದ್ದೀನಿ. ಈ ಮೂವಿ ಡೈರೆಕ್ಟರ್ ಬಂದು ಉಮೇಶ್ ಸಿಂಗಿ ಅಂತ. ಅವರು ಮುಂಚೆ ಒಂದು ಸಮವಸ್ತ್ರ ಎನ್ನುವ ಮೂವಿ ಮಾಡಿದ್ದಾರೆ. ಅದು ಮೂವಿ ತುಂಬಾನೇ ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿತ್ತಂತೆ. ಸ್ವಲ್ಪ ನುಗ್ಗೆಕಾಯಿ ತಿನ್ನು. ನೀ ಮನೆಯಲ್ಲಿ ತಿಂದಂಗ್ ತಿನ್ಬೇಡ,
ಗೋಲ್ ಸ್ಟ್ರಾಂಗ್ ಆಗುತ್ತೆ. ಸೊ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಲವ್ ಲೆಟರ್ ಮೂವಿ ಆಡಿಷನ್ ಬಂದಿದ್ದೀನಿ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉಮೇಶ್ ಸಿಂಗಿ ಸರ್ ಅವರು ಆಲ್ರೆಡಿ ಸಮವಸ್ತ್ರ ಮೂವಿ ಮಾಡಿದ್ದಾರೆ. ನೀವೇ ಹೇಳ್ರಪ್ಪ, ನಾನು ಈ ಫಿಲ್ಮ್ ನ ರೋಸ್ಟ್ ಮಾಡಕ್ಕಿಂತ ಮುಂಚೆ ನಿಮ್ದ್ರಾಗ ಎಷ್ಟು ಜನಕ್ಕೆ ಈ ಫಿಲ್ಮ್ ಬಗ್ಗೆ ಗೊತ್ತಂತ. ಬಿಕಾಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉಮೇಶ್ ಸಿಂಗಿ ಸರ್ ಅವರು ಆಲ್ರೆಡಿ ಸಮವಸ್ತ್ರ ಮೂವಿ ಮಾಡಿದ್ದಾರೆ. ಆ ಮೂವಿ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ನಿಜವಾಗ್ಲೂ ನನ್ಗೇನಾದ್ರೂ ಅವ್ರ ನೆಕ್ಸ್ಟ್ ಮೂವಿನಲ್ಲಿ ಚಾನ್ಸ್ ಸಿಗದೆ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ಇವತ್ತಿಗೆ ಇಷ್ಟ ಪುಣ್ಯಕ್ಕ ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಬಿದ್ದು ಚಾನಲ್ ಹೊಗೆ ಹಾಕ್ಸ್ಕೊಂಡಿಲ್ಲ. ಸೊ ಅದು ಹೆಂಗಿದ್ರು ಬೀಳ್ತತಿ, ಬೀಳೋ ತನಕ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ವಿಡಿಯೋಸ್ ನಾನು ನಿಮಗೆ ಕೊಡ್ತೀನಿ. ಸೊ ಇನ್ನು ನನ್ನ ಹೊಸ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಮೆಂಟ್ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಆ ಚಾನಲ್ ನಾನು ಬಹಳ ಸೀರಿಯಸ್ ಇರೋಂತ ಮತ್ತೆ ಬಹಳ ಡಿಫ್ರೆಂಟ್ ಆಗಿರೋಂತ ವಿಡಿಯೋಸ್ ಗಳನ್ನ ಹಾಕ್ತೀನಿ. ಹಂಗ ನಿಮ್ಮೆಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಸೊ ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.